ನಿಮಗಾಗಿ ಅಲ್ಲ, ಆದರೆ ನೀವು ವಿಫಲರಾಗುವುದನ್ನು ನೋಡಲು ಬಯಸುವವರಿಗಾಗಿ ಯಶಸ್ವಿಯಾಗು. ಕೆಲವೊಮ್ಮೆ ಸಂಕುಚಿತ ಮನಸ್ಥಿತಿ ಹೊಂದಿರುವ ಯಾರೊಂದಿಗಾದರೂ ನಿಮ್ಮ ದೊಡ್ಡ ಕನಸುಗಳ ಬಗ್ಗೆ ಚರ್ಚಿಸಬೇಡಿ, ಏಕೆಂದರೆ ಅವರು ನಿಮ್ಮ ದೊಡ್ಡ ಕನಸುಗಳನ್ನು ಅರ್ಥಮಾಡಿಕೊಳ್ಳುವ ಧೈರ್ಯವನ್ನು ಹೊಂದಿರಬೇಕು, ಆದರೆ ಯಾವಾಗಲೂ ಇತರರ ಯಶಸ್ಸಿನ ಮೇಲೆ ಕೇಂದ್ರೀಕರಿಸಬೇಕು. ದೊಡ್ಡ ವಿಷಯಗಳ ಮೇಲೆ ಕೇಂದ್ರೀಕರಿಸುವ ಬದಲು ನಿಮ್ಮ ಸ್ವಂತ ಯಶಸ್ಸಿಗೆ ಕೆಲಸ ಮಾಡಲು ಪ್ರಾರಂಭಿಸಿ. ಪ್ರೀತಿ ನಿಜವಾಗಿದ್ರೆ ಅದು ಖಂಡಿತವಾಗಿಯೂ ನಿಮ್ಮ ಬಳಿಗೆ ಹಿಂತಿರುಗುತ್ತದೆ ಎಂದು ಜನರು ಹೇಳುತ್ತಾರೆ. ಆದರೆ ಪ್ರಶ್ನೆ, ಪ್ರೀತಿ ನಿಜವಾಗಿದ್ರೆ ಅದು ನಿಮ್ಮನ್ನು ಏಕೆ ಬಿಡುತ್ತದೆ? ಯಾರಾದನು ನಿಮ್ಮನ್ನು ತೊರೆದರೆ ಚಿಂತಿಸಬೇಡಿ, ಏಕೆಂದರೆ ಕೆಲವೊಮ್ಮೆ ತಪ್ಪು ಜನರು, ಸರಿಯಾದ ಜನರು ನಿಮ್ಮ ಜೀವನದಲ್ಲಿ ಬರಲು ಹೋಗಬೇಕಾಗುತ್ತದೆ. ನಿಮ್ಮ ಮಾತುಗಳನ್ನು ಸರಕಾಗಿ ಪರಿಗಣಿಸಬೇಡಿ. ಜನರ ಮುಂದೆ ಮೌನವಾಗಿರುವುದು ಉತ್ತಮ. ಯಶಸ್ಸಿನ ಪ್ರಯಾಣದಲ್ಲಿ ಸೂರ್ಯನ ಬೆಳಕು ಕೂಡ ಮಂಕಾಗುತ್ತದೆ, ಏಕೆಂದರೆ ನೆರಳಿದ್ದಿದ್ದರೆ ನಾನು ಬಹಳ ಹಿಂದೆಯೇ ನಿದ್ರಿಸುತ್ತಿರಲಿಲ್ಲ. ಆತ್ಮವಿಶ್ವಾಸವು ಒಂದು ದೊಡ್ಡ ಆಸ್ತಿ, ಅದನ್ನು ನಿಮ್ಮಲ್ಲಿಯೇ ಇಟ್ಟುಕೊಳ್ಳಿ. ನೀವು ನಿಮ್ಮ ಶಕ್ತಿಯನ್ನು ಇತರರ ಮೇಲೆ ಇಟ್ಟರೆ ಅದು ದೌರ್ಬಲ್ಯವಾಗುತ್ತದೆ. ಆ ವ್ಯಕ್ತಿ ನಿಮ್ಮನ್ನು ಎಂದಿಗೂ ಗೌರವಿಸುವುದಿಲ್ಲ. ನೀವು ಯಾವಾಗಲೂ ಯಾರಿಗೆ ತಲೆಬಾಗುತ್ತೀರೋ ಆ ದುರ್ಬಲ ವ್ಯಕ್ತಿಯೊಂದಿಗೆ ದ್ವೇಷವು ಹೆಚ್ಚು ಅಪಾಯಕಾರಿ, ಏಕೆಂದರೆ ನಾವು ಊಹಿಸಲು ಸಾಧ್ಯವಾಗದ ಸಮಯದಲ್ಲಿ ಸಮಯವು ನಿಮ್ಮ ಮೇಲೆ ದಾಳಿ ಮಾಡುತ್ತದೆ. ಹೊಸ ಸಂಬಂಧಗಳ ಶಬ್ದದಲ್ಲಿ ಜೀವನವು ಆಗಾಗ್ಗೆ ಹಳೆಯ ಸಂಬಂಧಗಳನ್ನು ಮುರಿಯುತ್ತದೆ. ಸಂಬಂಧಗಳನ್ನು ಹಣದಂತೆ ಮೌಲ್ಯೀಕರಿಸಬೇಕು, ಏಕೆಂದರೆ ಇಬ್ಬರಿಗೂ ಆಸೆಯಿರುತ್ತದೆ. ಇದು ಕಷ್ಟ, ಆದರೆ ಅವುಗಳನ್ನು ಕಳೆದುಕೊಳ್ಳುವುದು ಸುಲಭ. ಸಮಯದೊಂದಿಗೆ ಚಲಿಸುವುದು ಅನಿವಾರ್ಯವಲ್ಲ. ಒಂದು ದಿನ ಸತ್ಯದೊಂದಿಗೆ ಚಲಿಸಿ. ಸಮಯವು ನಿಮ್ಮೊಂದಿಗಿರುತ್ತದೆ. ತಮ್ಮ ಭಾವನೆಗಳನ್ನು ಮರೆಮಾಡಿಸುವವರು ಹೆಚ್ಚು ಪರಿಗಣನೆಯುಳ್ಳವರು. ದೇವರು ಎಲ್ಲರಿಗೂ ನೀಡದ ಅನೇಕ ಶಕ್ತಿಗಳನ್ನು ನೀವು ಹೊಂದಿದ್ದೀರಿ. ಜನರು ಅವರಿಗಾಗಿ ಸಾಯುತ್ತಾರೆ. ನಾನು ಆ ಶಕ್ತಿ. ಅದನ್ನು ಹೇಗೆ ಸಾಧಿಸಬೇಕೆಂದು ಯಾರಿಗೂ ತಿಳಿಯದಿಲ್ಲ, ಏಕೆಂದರೆ ಅವರಿಗೆ ಅದನ್ನು ಅರ್ಥಮಾಡಿಕೊಳ್ಳುವ ಧೈರ್ಯವೂ ಇಲ್ಲ. ಆದ್ದರಿಂದ ಸುಸ್ತಾಗಬೇಡಿ, ಭಯಪಡಬೇಡಿ, ಬಿಟ್ಟುಕೊಡಬೇಡಿ ಮತ್ತು ಎಲ್ಲವನ್ನೂ ಸ್ವೀಕರಿಸಬೇಡಿ. ನಿಮ್ಮ ಕನಸುಗಳನ್ನು ಬೆನ್ನಟ್ಟಲು ಹಿಂಜರಿಯಬೇಡಿ. ಭಯಪಡಬೇಡಿ. ಸಮಯ ಮತ್ತು ಸಂದರ್ಭಗಳಿಗೆ ಹೆದರಬೇಡಿ. ಅಧಿಕಾರವನ್ನು ಬದಲಾಯಿಸಬಹುದು, ಆದ್ದರಿಂದ ಯಾರನ್ನೂ ಎಂದಿಗೂ ಅವಮಾನಿಸಬಾರದು ಅಥವಾ ಕಡಿಮೆ ಅಂದಾಜು ಮಾಡಬಾರದು. ನೀವು ಶಕ್ತಿಶಾಲಿಯಾಗಿರಬಹುದು, ಆದರೆ ಸಮಯವು ಅತ್ಯಂತ ಶಕ್ತಿಶಾಲಿಯಾಗಿದೆ. ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ನಿಮಗೆ ಬುದ್ಧಿವಂತಿಕೆಯ ಅಗತ್ಯವಿಲ್ಲ. ನಿಮಗೆ ಶುದ್ಧ ಹೃದಯ ಬೇಕು. ಸತ್ಯವನ್ನು ಮಾತನಾಡಿ, ಸ್ಪಷ್ಟವಾಗಿ ಮಾತನಾಡಿ ಮತ್ತು ಮುಖಾಮುಖಿಯಾಗಿ. ಏನಾಗುತ್ತದೆ ಅದು ಅರ್ಥವಾಗುತ್ತದೆ. ಅದು ಕೇವಲ ಕಣ್ಣಿನಲ್ಲಿನ ದೃಷ್ಟಿಯಲ್ಲ, ಆದರೆ ನಾವು ಯಾರಲ್ಲಿ ಮತ್ತು ಯಾವಾಗ ನೋಡುತ್ತೇವೆ ಎಂಬುದು ನಮ್ಮ ಭಾವನೆಗಳ ಮೇಲೆ ಅವಲಂಬಿಸಿರುತ್ತದೆ. ಪೊರಕೆಯು ಕಟ್ಟಿರುವವರೆಗೆ ಅದು ಕಸವನ್ನು ಸ್ವಚ್ಛಗೊಳಿಸುತ್ತದೆ. ಬಂಧವು ಮುರಿದು ಹೋದರೆ ಅದು ಜೀವವನ್ನು ಕಳೆದುಕೊಳ್ಳುತ್ತದೆ. ಪೊರಕೆಯೇ ಕಸವಾಗುತ್ತದೆ. ಆದ್ದರಿಂದ ಯಾವಾಗಲೂ ನಿಮ್ಮ ಪ್ರಿಯಪಾತ್ರರ ಹತ್ತಿರ ಇರಿ, ಏಕೆಂದರೆ ಏಕತೆಯೇ ಶಕ್ತಿ. ಗುರಿಯ ಅರ್ಧದಾರಿಯಲ್ಲಿ ನೀವು ಹೋಗಬೇಕಾಗುತ್ತದೆ. ಗೋಗಿ ಹಿಂತಿರುಗುವವರು ನಿಮ್ಮ ಜೀವವನ್ನು ಪಣಕ್ಕಿಟ್ಟರೂ ಸಹ ಹಿಂತಿರುಗಬೇಕಾಗುತ್ತದೆ. ಸಂತೋಷದಲ್ಲಿ ನಿಮ್ಮನ್ನು ಬೆಂಬಲಿಸುವವರು ಸಂಬಂಧಗಳು, ಆದರೆ ದುಃಖದಲ್ಲಿ ನಿಮ್ಮನ್ನು ಬೆಂಬಲಿಸುವವರು ದೇವತೆಗಳು. ಕಠಿಣ ಮಾತುಗಳನ್ನು ಮಾತನಾಡುವ ಜನರು ಎಂದಿಗೂ ನಿಮ್ಮನ್ನು ದ್ರೋಹ ಮಾಡಬೇಡಿ. ಹೃದಯದಲ್ಲಿ ದ್ವೇಷವನ್ನು ತುಂಬಿಕೊಳ್ಳುವ ಸಿಹಿ ಮಾತುಗಾರರಿಗೆ ನಾವು ಹೆದರಬಾರದು. ನಿದ್ರೆ ಕಾಲ ಕಳೆದಂತೆ ಮಾಯವಾಗುತ್ತದೆ. ಮನೆಯ ಜವಾಬ್ದಾರಿಗಳು ಎಲ್ಲವನ್ನೂ ಕಸಿದುಕೊಳ್ಳುತ್ತವೆ. ಒಬ್ಬ ವ್ಯಕ್ತಿ ಪ್ರೇಮಿಯಲ್ಲ. ವಿಧಿಯೊಂದಿಗೆ ಹೋರಾಡುವುದರಲ್ಲಿ ಬೇರೆಯದೇ ಆನಂದವಿದೆ. ಅದು ನನಗೆ ಜಯವನ್ನು ನೀಡುವುದಿಲ್ಲ ಮತ್ತು ನಾನು ಸೋಲನ್ನು ಸ್ವೀಕರಿಸುವುದಿಲ್ಲ. ಸಮಯ ಸರಿಯಾದಾಗ ನಾವು ಯಾರನ್ನಾದರೂ ಅವಮಾನಿಸುತ್ತಿದ್ದೇವೆ. ನಾವವರನ್ನು ಗೌರವಿಸುತ್ತಿರುವಾಗ, ನೀವು ಯಾರಿಗಾದರೂ ಒಳ್ಳೆಯದನ್ನು ಮಾಡುತ್ತಿರುವಾಗ ಒಂದು ದಿನ ಅವರು ನಿಮ್ಮನ್ನು ಮೂರ್ಖರೆಂದು ಪರಿಗಣಿಸಲು ಪ್ರಾರಂಭಿಸುತ್ತಾರೆ. ಅದೃಷ್ಟವಂತ ಜನರು ಸಮಯ ಮತ್ತು ತಿಳುವಳಿಕೆಯನ್ನು ಒಟ್ಟಿಗೆ ಪಡೆಯುವುದಿಲ್ಲ, ಏಕೆಂದರೆ ಸಮಯವಿದ್ದಾಗ ತಿಳುವಳಿಕೆ ಇರುವುದಿಲ್ಲ ಮತ್ತು ತಿಳುವಳಿಕೆ ಬಂದಾಗ ಸಮಯವು ಈಗಾಗಲೇ ಕಳೆದು ಹೋಗಿದೆ. ಯಾರಿಗಾದರೂ ಮಾಡಿದ ಉಪಕಾರವನ್ನು ಎಂದಿಗೂ ಮರೆಯಬೇಡಿ. ನೀವು ಅವರಿಗೆ ನೀಡಿದ ಉಪಕಾರವನ್ನು ಎಂದಿಗೂ ನೆನಪಿಸಿಕೊಳ್ಳಿ ಮತ್ತು ಎಂದಿಗೂ ನೆನಪಿಸಿಕೊಳ್ಳಬೇಡಿ, ಏಕೆಂದರೆ ಇದು ಒಬ್ಬ ಮಹಾನ್ ವ್ಯಕ್ತಿಯ ವಿಶಿಷ್ಟ ಲಕ್ಷಣವಾಗಿದೆ. ಜೀವನದಲ್ಲಿ ಯಾರನ್ನೂ ಎಂದಿಗೂ ನಿಷ್ಪ್ರಯೋಜಕರೆಂದು ಪರಿಗಣಿಸಬೇಡಿ, ಏಕೆಂದರೆ ಮುರಿದ ಗಡಿಯಾರವು ದಿನಕ್ಕೆ 2 ಬಾರಿ ಸರಿಯಾದ ಸಮಯವನ್ನು ಹೇಳುತ್ತದೆ. ನೀವು ಈಗ ನಿಮ್ಮನ್ನು ಪರಿಚಯಿಸಿಕೊಳ್ಳಬೇಕೆಂದರೆ ಅದನ್ನು ಅರ್ಥಮಾಡಿಕೊಳ್ಳಿ. ವಿಫಲತೆ ಇನ್ನೂ ದೂರದಲ್ಲಿದೆ. ಕೆಲವೊಮ್ಮೆ ಆ ಜನರು ಸಂಬಂಧಗಳ ಮೌಲ್ಯವನ್ನು ನಮಗೆ ಅರ್ಥಮಾಡಿಸುತ್ತಾರೆ. ಸಂಬಂಧಗಳು ಅಸ್ತಿತ್ವದಲ್ಲಿಲ್ಲ. ಯಾರೂ ಹಾಗೆ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವುದಿಲ್ಲ. ಕೆಲವು ಘಟನೆಗಳು ಜೀವನದಲ್ಲಿ ಒಬ್ಬ ವ್ಯಕ್ತಿಯನ್ನು ಬದಲಾಯಿಸಲು ಒತ್ತಾಯಿಸುತ್ತವೆ. ನೀವು ಎಲ್ಲೆಲ್ಲಿ ಹಾಗೆ ಭಾವಿಸುತ್ತೀರೋ ಅಲ್ಲೆಲ್ಲ ಸದ್ದಿಲ್ಲದೆ ನಿಮ್ಮನ್ನು ದೂರವಿಡುವುದು ಬುದ್ಧಿವಂತಿಕೆ. ನೀವು ಮಾತನಾಡದಿದ್ದರೆ ಅವರು ನಿಮ್ಮನ್ನು ಅಹಂಕಾರಿಗಳೆಂದು ಹೇಳುತ್ತಾರೆ. ನೀವು ನಿಮ್ಮ ಕೆಲಸವನ್ನು ಮಾಡುತ್ತಲೇ ಇರಬೇಕು. ಸಮಯವು ಅವರಿಗೆ ಸಾಕ್ಷಿಯಾಗುತ್ತದೆ. ಪರೀಕ್ಷೆಗಳು ಯಾವಾಗಲೂ ಖಾಸಗಿಯಲ್ಲಿ ನಡೆಸಲ್ಪಡುತ್ತವೆ, ಆದರೆ ಫಲಿತಾಂಶಗಳು ಎಲ್ಲರಿಗೂ ಗೋಚರವಾಗುತ್ತವೆ. ಆದ್ದರಿಂದ ಜೀವನದಲ್ಲಿ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಪರಿಣಾಮಗಳ ಬಗ್ಗೆ ಯೋಚಿಸಿ. ನಿಮಗೆ ಅಗತ್ಯವಿದ್ದ ಸಮಯದಲ್ಲಿ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುವವರು ನಿಮ್ಮ ಕೆಲಸವನ್ನು ಮಾಡಬೇಕಾಗುತ್ತದೆ.
ಏಕೆಂದರೆ ಅವರು ಕತ್ತಲಲ್ಲಿ ಬೆಳಕನ್ನು ಹುಡುಕುತ್ತಿದ್ದಾರೆ ಮತ್ತು ಆ ಬೆಳಕು ನೀವಾಗಿದ್ದೀರಿ. ಜೀವನಕ್ಕೆ ಕೈಗಳಿಲ್ಲ, ಆದರೆ ಕೆಲವೊಮ್ಮೆ ಅದು ನಿಮ್ಮನ್ನು ತುಂಬಾ ಬಲವಾಗಿ ಹೊಡೆಯುತ್ತದೆ. ನಿಮ್ಮ ಕಣ್ಣುಗಳು ಎಷ್ಟೇ ಚಿಕ್ಕವಾಗಿದ್ದರೂ ನೀವು ಅವುಗಳನ್ನು ನಿಮ್ಮ ಜೀವನದುದ್ದಕ್ಕೂ ನೆನಪಿಸಿಕೊಳ್ಳುತ್ತೀರಿ. ಅವರಿಗೆ ಆಕಾಶವನ್ನು ನೋಡುವ ಶಕ್ತಿ ಇರದೇ ಇರಬಹುದು, ಆದರೆ ಅವರು ಎಂದಿಗೂ ದಿಕ್ಕುಗಳನ್ನು ಕೇಳಲು ನಾಚಿಕೆಪಡುವುದಿಲ್ಲ. ಯಾರಿಗೆ ಗೊತ್ತು ನಿಮ್ಮ ಗಂತವ್ಯದ ಹಾದಿಯು ಯಾರ ಹೃದಯದಲ್ಲಿದೆ ಎಂದು? ಅದರ ಅರಿವಿಲ್ಲದೆ ನೀವು ನೋವನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ಅವರ ಕಣ್ಣುಗಳನ್ನು ನೋಡಿ. ನೋವನ್ನು ಅವರ ಮುಖದಿಂದ ಮರೆಮಾಡಬಹುದು, ಆದರೆ ಅವರ ಕಣ್ಣುಗಳಿಂದಲ್ಲ. ನಿಮ್ಮ ಸ್ವಂತ ಮಕ್ಕಳನ್ನು ಮತ್ತು ದೇವರನ್ನು ಮಾತ್ರ ಪ್ರೀತಿಸಿ, ಏಕೆಂದರೆ ಇಬ್ಬರೂ ನಿಮ್ಮನ್ನು ದ್ರೋಹ ಮಾಡುವುದಿಲ್ಲ. ಸಂಬಂಧಗಳನ್ನು ಎಂದಿಗೂ ದುರುಪಯೋಗಪಡಿಸಬೇಡಿ, ಏಕೆಂದರೆ ಒಳ್ಳೆಯ ಜನರು ಮತ್ತೆ ಹಿಂತಿರುಗುವುದಿಲ್ಲ. ನೀವು ಶಿಷ್ಟಾಚಾರವನ್ನು ಕಲಿಯಬೇಕೆಂದರೆ ನಿಮ್ಮ ಮಕ್ಕಳಿಂದ ಕಲಿಯಿರಿ. ನೀವು ನಡೆಯುವಾಗ ನೀವು ಯಾರೋ ಉಪಕಾರಕ್ಕೆ ತಲೆಬಾಗುತ್ತೀರಿ. ಕೋಪಗೊಳ್ಳುವ ಮೊದಲು ನೀವು ನಿಮ್ಮ 10 ಹೂವುಗಳನ್ನು ಸಹ ನೆನಪಿಸಿಕೊಳ್ಳಬೇಕು. ಬೆಳೆಯಿರಿ, ಬರೆಯಿರಿ, ಪ್ರೀತಿಸಿ, ನಿಮಗೆ ಬೇಕಾದದ್ದನ್ನು ಮಾಡಿ, ಆದರೆ ನಿಮ್ಮ ಕನಸನ್ನು ಯಾವುದೇ ವೆಚ್ಚದಲ್ಲಿ ನನಸಾಗಿಸಿ. ಇಂದಿನ ಜಗತ್ತಿನಲ್ಲಿ ನೀವು ಒಳಗಿಂದ ಮುರಿದು ಹೋಗಿದ್ದೀರಿ ಎಂದು ಯಾರಿಗೂ ಅನಿಸಲು ಬಿಡಬೇಡಿ, ಏಕೆಂದರೆ ಮುರಿದ ಹಾಳಿನ ಇಟ್ಟಿಗೆಗಳನ್ನು ಸಹ ಜನರು ಎತ್ತಿಕೊಂಡು ಹೋಗುತ್ತಾರೆ. ಇದು ಜೀವನದ ಮಾರ್ಗವಾಗಿದೆ. ಪ್ರಯಾಣದ ಧೂಳನ್ನು ಅರ್ಥ ಮಾಡಿಕೊಳ್ಳಿ. ನಿಜವಾದ ಜನರು ಜೀವನದಲ್ಲಿ ಒಂಟಿಯಾಗಿ ನಡೆಯಬಹುದು, ಆದರೆ ಅಂಥ ಜನರೊಂದಿಗೆ ದೇವರು ಖಂಡಿತವಾಗಿಯೂ ಒದಗಿಸುತ್ತಾರೆ. ಜನರು ಹೆಚ್ಚಾಗಿ ಧೈರ್ಯ ಕಳೆದುಕೊಳ್ಳುತ್ತಾರೆ. ತಮ್ಮ ಬೆವರಿನ ಶಾಹಿಯಿಂದ ತಮ್ಮ ಉದ್ದೇಶಗಳನ್ನು ಬರೆಯುವವರಿಗೆ ಸಂಕೇತಗಳಿಲ್ಲ. ಅವರ ಹಣೆಬರಹದ ಪೆನ್ನುಗಳು ಎಂದಿಗೂ ಸಂಕೇತಿಸಲ್ಪಡುವುದಿಲ್ಲ. ಅವರು ಹಣ ಸಂಪಾದಿಸಿದಾಗ ವಸ್ತುಗಳು ಮನೆಗೆ ಬರುತ್ತವೆ, ಆದರೆ ಅವರು ಯಾರಾದರೂ ಆಶೀರ್ವಾದವನ್ನು ಗಳಿಸಿದಾಗ ಸಂತೋಷ, ಆರೋಗ್ಯ ಮತ್ತು ಪ್ರೀತಿಯೂ ಸಹ ಸಂಪತ್ತಿನೊಂದಿಗೆ ಬರುತ್ತವೆ. ವ್ಯಕ್ತಿಯ ಸಹನೆಯು ವಿಸ್ತರಿಸಲ್ಪಟ್ಟ ದಾರದಂತೆ. ಅದರ ಮಿತಿಗಳನ್ನು ಮೀರಿ ಎಳೆದರೆ ಅದು ಮುರಿದು ಹೋಗುತ್ತದೆ. ಅದರ ಸ್ವಭಾವ ಶಾಶ್ವತವಾಗಿ ಬದಲಾಗುತ್ತಿರುತ್ತದೆ. ಸೇರಲು ಉದ್ದೇಶಿಸಲ್ಪಟ್ಟವನು ಎಂದಿಗೂ ಯಾರಿಗೂ ಸೇರಲು ಸಾಧ್ಯವಿಲ್ಲ. ಅದು ಸಮಸ್ಯೆವೇ ಅಥವಾ ವ್ಯಕ್ತಿಯೇ ಆಗಿರಬಹುದು. ಒಂಟಿಯಾಗಿ ಬದುಕುವುದು ಸ್ವಲ್ಪ ಕಷ್ಟ, ಆದರೆ ಕಠಿಣ ಮಾರ್ಗಗಳು ಶ್ರೇಷ್ಠ. ಶ್ರೀಮಂತನಾಗಲು ಒಬ್ಬನು ಎಲ್ಲಾ ಕಿವಿಗಳನ್ನು ಸಂಗ್ರಹಿಸಿ ಪ್ರಶಂಸನೀಯ ವ್ಯಕ್ತಿಯಾಗಬೇಕು. ಶ್ರೀಮಂತನಾಗಲು ಒಬ್ಬನು ಪ್ರತಿ ಹನಿಯನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕು. ಜನರು ಸಸ್ಯಗಳಂತೆ ಮಾತನಾಡುತ್ತಿದ್ದಾರೆ, ಮರಗಳಾಗುತ್ತಿದ್ದಾರೆ. ದೇವರು ಮೌನವಾಗಿ ನಿಂತಿದ್ದಾನೆ. ನೀವು ಅವನಿಗೆ ಭಯಪಡದಿದ್ದರೆ ಅದು ಸರಿ, ಆದರೆ ನೀವು ನಿಮ್ಮ ಕ್ರಿಯೆಗಳಿಗೆ ಭಯಪಡಬೇಕಾಗುತ್ತದೆ, ಏಕೆಂದರೆ ದೇವರು ಸಹ ತನ್ನ ಕ್ರಿಯೆಗಳ ಪರಿಣಾಮಗಳನ್ನು ಭರಿಸಬೇಕಾಗುತ್ತದೆ. ಕೆಲವರು ಅದನ್ನು ಸಂಪಾದಿಸಲು ಹೋಡುತ್ತಿದ್ದಾರೆ ಮತ್ತು ಕೆಲವರು ಅದನ್ನು ಜೀರ್ಣಿಸಲು ಹೆಣಗುತ್ತಿದ್ದಾರೆ. ನೀವು ಆ ವ್ಯಕ್ತಿಯನ್ನು ಹುಡುಕುತ್ತಿದ್ದೀರಾ ಯಾರು ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಎಂದು? ಆಗ ಕನ್ನಡಿಯಲ್ಲಿ ನೋಡಿ. ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಲು ಸಾಧ್ಯವಿಲ್ಲ. ಇದನ್ನು ಮಾಡಿ, ಏಕೆಂದರೆ ಇಡೀ ಜಗತ್ತು ಕೆಟ್ಟದನ್ನು ಮಾಡಲು ಅಸ್ತಿತ್ವದಲ್ಲಿದೆ. ಕೋಪವು ಒಂದು ಆಮ್ಲವು. ಅದನ್ನು ಹೃದಯದ ಮೇಲೆ ಸುರಿದರೂ ಸಹ ಅದು ಇರಿಸಲಾಗಿದ್ದ ಅಕ್ಷರಕ್ಕೆ ಹಾನಿ ಮಾಡುತ್ತದೆ. ಜೀವನವು ಅಷ್ಟೊಂದು ಕಠಿಣವಲ್ಲ. ನೀವು ಕೆಲವೊಮ್ಮೆ ಇತರರನ್ನು ತಕ್ಕಡದಲ್ಲಿ ತೂಗುತ್ತೀರಿ, ಆದರೆ ನೀವೇ ಬಂದು ನೋಡಿ. ನೀವು ಮಾಡಬೇಕಾದ ಸ್ಥಳದಲ್ಲಿ ನಿಮ್ಮ ಕೈಗಳಲ್ಲಿ ದೀಪಗಳನ್ನು ಎಸೆಯಿರಿ. ಯಾರನ್ನಾದರೂ ಬಿಟ್ಟುಕೊಡುವುದು ಸುಲಭವಲ್ಲ, ಆದರೆ ಯಾರಿಗಾದರೂ ಅದು ತುಂಬಾ ಕಠಿಣವಾಗಿರಬಹುದು. ಜವಾಬ್ದಾರಿಗಳು ಒಬ್ಬ ವ್ಯಕ್ತಿಯನ್ನು ಅವರ ಸಮಯಕ್ಕಿಂತ ಮುಂಚೆ ವಯಸ್ಸಾಗಿಸುತ್ತವೆ. ಸಮಯವು ನಮಗೆ ಹೆಚ್ಚು ಪ್ರಿಯವಾದದ್ದು, ಆದರೆ ನಾವು ಹೆಚ್ಚು ದುರುಪಯೋಗಪಡಿಸುವುದು. ತ್ಯಾಗವಿಲ್ಲದೆ ಏನೂ ಸಾಧ್ಯವಿಲ್ಲ. ಉಸಿರಾಡಲು ಸಮಯವಿಲ್ಲ. ನಾವು ಮೊದಲು ಉಸಿರನ್ನು ಬಿಡಬೇಕು. ಶರತ್ಕಾಲದಲ್ಲಿ ಹೊಟ್ಟೆಗಳು ಮಾತ್ರ ಬೀಳುತ್ತವೆ. ದೃಷ್ಟಿಯಿಂದ ಬೀಳುವ ಯಾವುದೇ ಋತುವಿಲ್ಲ. ತನ್ನ ತಪ್ಪುಗಳನ್ನು ನೋಡದ ವ್ಯಕ್ತಿಯಿಂದ ದೂರವಿರುವುದು ಉತ್ತಮ. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಈ ವಿಡಿಯೋದಿಂದ ನೀವು ಬಹಳಷ್ಟು ಕಲಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿಕೊಳ್ಳಿ.